ಎಲ್ರಿಗೂ ನಮಸ್ಕಾರ. ಮಿಸ್ಟರ್ ಶೆಟ್ಟಿಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಮನೇಲೆ ಸಿಂಪಲ್ ಮತ್ತೆ ಟೇಸ್ಟಿಯಾಗಿ ಗೋಬಿ 65 ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ನೋಡಿ. ವಿಡಿಯೋ ಕೊನೆಯಲ್ಲಿ ಒಂದು ಕಿಚನ್ ಟಿಪ್ಸ್ ಕೂಡ ಕೊಡ್ತೀನಿ. ಬನ್ನಿ ಆಗಿದ್ರೆ ಗೋಬಿ 65 ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನಂದ್ರೆ, ನಾನಿಲ್ಲಿ ಒಂದು ಹೂಕೋಸನ್ನ ತಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೈದಾ, ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕರಿಬೇವು, ಹಸಿಮೆಣಸಿನ್ಕಾಯಿ, ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್. ಈಗ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕೋತಿದ್ದೀನಿ. ಇದಕ್ಕೆ ಕಟ್ ಮಾಡಿರೋ ಹೂಕೋಸನ್ನೆಲ್ಲ ಹಾಕೊಳ್ಳೋಣ. ಈ ಥರ ಮಾಡೋದ್ರಿಂದ ಹೂಕೋಸ್ನಲ್ಲಿರೋ ಸಣ್ಣ ಸಣ್ಣ ಹುಳಗಳೆಲ್ಲ ಸತ್ತೋಗುತ್ತೆ. ಇದನ್ನ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಜಾಸ್ತಿ ಏನು ಬೇಯಿಸೋದು ಬೇಡ. ಒಂದು ಬೌಲ್ಗೆ 1 ಕಪ್ ಕಾರ್ನ್ಫ್ಲೋರ್ ಹಾಕೋತಿದ್ದೀನಿ. 2 ಸ್ಪೂನ್ ಮೈದಾ, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ಇದು ಕ್ರಿಸ್ಪಿ ಬರುತ್ತೆ. 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, 1-2 ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ. ಇದು ಒಂದೇ ಸಲ ನೀರು ಹಾಕೊಂಡು ಕಲಿಸ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೋಬೇಕು. ಇದೇ ಗೋಬಿ 65ಗೆ ಮೇನ್ ಪೌಡರು. ಇದನ್ನ ನಾವು ಬಜ್ಜಿಗೆಲ್ಲ ಹಿಟ್ಟನ್ನ ಹೆಂಗೆ ಕಲಿಸ್ಕೋತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು. ಯಾಕಂದ್ರೆ ನಾವು ಹೂಕೋಸ್ ಜೊತೆಗೆ ಮಿಕ್ಸ್ ಮಾಡಿದಾಗ ಅದು ಹೂಕೋಸ್ಗೆ ಅಂಟ್ಕೊಳ್ಳೋ ಥರ ಇರಬೇಕು. ಹಾಗಾಗಿ ಸ್ವಲ್ಪ ಇದನ್ನ ಗಟ್ಟಿಯಾಗೆ ಕಲಿಸ್ಕೋಬೇಕು. ಈಗ ಕಲಸಿದಾಗಿದೆ. ಇದಕ್ಕೆ ಹೂಕೋಸ್ನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಹೂಕೋಸ್ಗೆ ಕೋಟ್ ಆಗಬೇಕು. ಮನೇಲಿ ಮಕ್ಕಳು ಗೋಬಿ ಮಂಚೂರಿನ ಕೇಳಿದಾಗ ಹೊರಗಡೆಯಿಂದ ತರ ಬದಲು ಮನೇಲೇ ಈ ಥರ ಮಾಡಿಕೊಡಿ, ಖುಷಿ ಪಡ್ಕೊಂಡು ತಿಂತಾರೆ, ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು. ಮೊದಲೇ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಈಗ ಅದಕ್ಕೆ ಕಲ್ಸ್ಕೊಂಡಿರೋ ಹೂಕೋಸ್ನ ಒಂದೊಂದೇ ಬಿಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಕ್ರಿಸ್ಪಿ ಮತ್ತೆ ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಬೇಕು. ಈಗ ನೋಡಿ, ಒಂದು ಸೈಡ್ ಮಾತ್ರ ಬೆಂದಿದೆ, ಇದು ಇನ್ನೊಂದು ಸೈಡು ಇದೇ ತರ ಬೇಯಿಸ್ಕೋಬೇಕು. ಇದನ್ನ ನೀವು ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ಕ್ರಿಸ್ಪಿ ಮತ್ತೆ ಟೇಸ್ಟಿ ಆಗಿರುತ್ತೆ. ಈಗ ನೋಡಿ, ಚೆನ್ನಾಗೆ ಕಲರ್ ಚೇಂಜ್ ಆಗಿದೆ. ನೀವು ಇದನ್ನ ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ತೀರೋ ಅಷ್ಟು ಕ್ರಿಸ್ಪಿಯಾಗಿ ಮತ್ತೆ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಇದನ್ನ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕೋಬಹುದು. ಬಿಸಿಲು ಹಾಕೊಂಡ್ರೆ ಚಾಟ್ ಮಸಾಲ ನೀಟಾಗಿ ಅಂಟ್ಕೊಳ್ಳುತ್ತೆ, ಅವಾಗ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಟೊಮೆಟೊ ಕೆಚಪ್ ಇಲ್ಲ ಅಂದರೆ ಗ್ರೀನ್ ಚಟ್ನಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲೂ ಟ್ರೈ ಮಾಡಿ. ಈವ್ನಿಂಗ್ಗೆ ಒಂದೊಳ್ಳೆ ಸ್ನ್ಯಾಕ್ಸು ತುಂಬ ಕಮ್ಮಿ ಟೈಮಲ್ಲಿ ರುಚಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಹೊಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.
ಇವತ್ತಿನ ಟಿಪ್ಸ್ ಏನಂದ್ರೆ ಎಲ್ಲರ ಮನೇಲೂ ಸೀಮೆ ಬದನೆಕಾಯಿನ ಉಪಯೋಗಿಸ್ತೀವಿ. ಆದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸೀಮೆ ಬದನೆಕಾಯಿನ ಕಟ್ ಮಾಡಿದಾಗ ನಮ್ಮ ಕೈಯೆಲ್ಲ ಅಂಟಂಟ್ ಅನ್ಸುತ್ತೆ. ಇದು 1 hour ಆದ್ರೂ ಹಾಗೆ ಇರುತ್ತೆ. ಈ ತರ ಆಗ್ಬಾರ್ದು ಅಂದ್ರೆ ನಾವು ಸೀಮೆ ಬದನೆಕಾಯಿನ ಸಿಪ್ಪೆ ತೆಗಿಯೋಕ್ಕೂ ಮುಂಚೆ ಅದನ್ನ ಕಟ್ ಮಾಡ್ಕೊಂಡು 2 ಪೀಸ್ನ ಚೆನ್ನಾಗಿ ಉಚ್ಕೋಬೇಕು. ಸೌತೆಕಾಯಲ್ಲಿ ಕೈ ಹೇಗ್ ತೆಗಿತೀವೋ ಅದೇ ತರ ಮಾಡ್ಕೋಬೇಕು. ಈ ತರ ಮಾಡೋದ್ರಿಂದ ಅದ್ರಲ್ಲಿರೋ ಬೆಳ್ಳಕ್ಕಿರೋ ನೊರೆ ಎಲ್ಲ ಆಚೆ ಬರುತ್ತೆ. ಅದು ಪೂರ್ತಿಯಾಗಿ ಹೋದ್ಮೇಲೆ ಅದನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅದಾದ್ಮೇಲೆ ನಿಮ್ಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೋಬಹುದು, ಮತ್ತೆ ಯೂಸ್ ಕೂಡ ಮಾಡ್ಕೋಬಹುದು. ಹೋಪ್ ನಿಮ್ಗೆ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. Thank you.